ಅದು ನೀನೇನು ಹೇಳ್ಬೇಡ ಅಮೂಲ್ಯ, ನನಗೆಲ್ಲ ವಿಷಯ ಗೊತ್ತು. ನೀನು ನನಗೋಸ್ಕರ ನನ್ನ ಫ್ಯಾಮಿಲಿಗೋಸ್ಕರ ತೊಗೊಂಡಿರೋ ರಿಸ್ಕ್ ಇದ್ರು ಇದೆಲ್ಲ ಏನೂ ಅಲ್ಲ. ಹಾಗೆ ಇನ್ನೊಂದು ವಿಷಯ ಕೂಡ ಗೊತ್ತಾಯಿತು, ಮೇಲ್ ವಿಚಾರದಲ್ಲಿ ಏನೋ ಮಿಸ್ಟೇಕ್ ಆಗಿದೆ. ನೀನು ಅಷ್ಟು ಲೇಸಿಯಾಗಿ ಕ್ಲರಿಕಲ್ ಎರರ್ ಮಾಡಲ್ಲ ಅಂತ ಆಮೇಲೆ ನಿಧಾನವಾಗಿ ಯೋಚನೆ ಮಾಡಿದಾಗ ಗೊತ್ತಾಯಿತು. ಬಟ್ ಅಷ್ಟರೊಳಗೆ ಆಲ್ರೆಡಿ ನಾನು ಇನ್ಮೇಲೆ ತುಂಬಾ ಕೆಟ್ಟದಾಗ ರೇಗ್ಬಿಟ್ಟಿದ್ದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ನೀನು ತುಂಬಾ ಒಳ್ಳೆಯವಳು. ಐ ನಾಟ್ ಸಿ ಆಲ್ ಆಫ್ ದ್ಯಾಟ್. ನಿನಗೆ ತುಂಬಾ ಬೇಜಾರಾಗಿದೆ, ನೋವಾಗಿದೆ ಅಂತ ನಂಗೆ ಅರ್ಥ ಆಗುತ್ತೆ. ತಪ್ಪಾಡಿ ಸಾರಿ ಕೇಳಿದ್ರೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ ಅಂತ ಅಷ್ಟೇ ನಾನು ತಿಳ್ಕೊಂಡಿದ್ದೆ. ಆದರೆ ಸಾರಿ ಕೇಳಬೇಕಾಗಿರೋ ಜಾಗದಲ್ಲಿ ಸಾರಿ ಕೇಳದೆ ಹೋದರೆ ತುಂಬ ದೊಡ್ಡ ಲಾಸ್ ಅಂತ ನಾನು ತಿಳ್ಕೊಂಡೆ. ಐ ಆಮ್ ರಿಯಲಿ ರಿಯಲಿ ಸಾರಿ. ನನಗೆ ಕ್ಷಮಿಸ್ಬಿಡು. ನನ್ನ ಮೇಲಿದ್ದ ನಿಮ್ಮ ವಿಶ್ವಾಸಕ್ಕೆ ಧಕ್ಕೆ ಆಯಿತು ಅಂತ ಹರ್ಟ್ ಆಗಿತ್ತು. ಇದಕ್ಕೆ ನಿನ್ನ ಡಿ ಜೆ ಅಂತ ಕರಿಬೇಕು ಅನ್ಸೋದು. ಹುಚ್ಚಿ, ನಾನು ನಿನ್ನ ಮೇಲೆ ಕಾನ್ಫಿಡೆನ್ಸ್ ಕೇಳ್ಕೊತೀನಿ. ನಿಜ ಹೇಳಬೇಕು ಅಂದರೆ ನನಗೆ ನಿನ್ನ ಮೇಲೆ ಯಾವತ್ತಿಗೂ ಕಾನ್ಫಿಡೆನ್ಸ್ ಇತ್ತು. ಅಂಡ್ ಅದು ಲೈಫ್ ಟೈಮ್ ಇರುತ್ತೆ. ಐ ಆಮ್ ಸಾರಿ ಬೇಜಾರಿ, ನಾನು ಅದು ತುಂಬಾ ರೂಢಾಗಿ ಮಾತಾಡ್ಬಿಟ್ಟೆ. ಆ ಮೂಮೆಂಟಲ್ಲಿ ನನಗೆ ತುಂಬಾ ಕೋಪ ಬಂದ್ಬಿಟ್ಟಿತ್ತು. ಐ ಕುಡಂಟ್ ಕಂಟ್ರೋಲ್ ಮೈ ಸೆಲ್ಫ್. ಐ ರಿಯಲಿ ಸಾರಿ. MLA ಮನೆಗೆ ನಿಮಗೆ ಇನ್ಫಾರ್ಮ್ ಮಾಡದೆ ಹೋಗಿದ್ದಕ್ಕೆ ನನ್ನ ಕಡೆಯಿಂದನೂ ಸಾರಿ. ವಿಷಯ ಗೊತ್ತಾದರೆ ನೀವು ಟೆಂಪರ್ ಕಳ್ಕೊಂಡು ಎಲ್ಲಿ ಏನಾದರೂ ಎಡವಟ್ ಆಗಿಬಿಟ್ರೆ ಅದಕ್ಕೆ ಲೈಫೇ ಹಾಳಾಗ್ಬಿಡುತ್ತೆ ಅಂತ ಭಯ ಆಗಿತ್ತು. ನಿನ್ನ ಧೈರ್ಯನ ಮೆಚ್ಚಲೇಬೇಕು ಅಮೂಲ್ಯ. ನಿನ್ನ ಜಾಗದಲ್ಲಿ ಇನ್ನು ಯಾರು ಇದ್ದಿದ್ರು ಹಾಗೆ ಮಾಡ್ತಿರ್ಲಿಲ್ಲ. ಥ್ಯಾಂಕ್ ಯು. ನೋಯ್ತಿದೆ, ವಾಟ್? ಕೈ ನೋಯ್ತಿದೆ. ಎಲ್ಲಿ ಬಿಡ್ತೀಯ ನಿನ್ನ ಬುದ್ಧಿನ? ಟೀಚೆ 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 ಸುಳ್ಳೆ ಪುಳ್ಳೆ. ರೀ ಆರ್ತಿ ಅವರೇ, ಬೇಗ ಬನ್ರಿ. ತಂಗಿ ಬಾವ ಸೇರ್ಕೊಂಡು ನನ್ನ ಮೈಯೆಲ್ಲ ಉರಿಸ್ತಾ ಇದ್ದಾರೆ. ಸುಮ್ಮನೆ ಟಿವಿ ನೋಡಪ್ಪ, ನಮ್ಮ ವಿಷಯಕ್ಕೆ ಯಾಕೆ ಬರ್ತೀಯ ನೀನು? ಅದೇ ಮತ್ತೆ ಅಡ್ವರ್ಟೈಸ್ಮೆಂಟ್ ಬಂದ್ರು ಕಣ್ಣು ಮಿಟಿಕ್ಸ್ದಂಗೆ ಮ್ಯಾಚ್ ನೋಡ್ಬೇಕಪ್ಪ. ರೀ ಆರ್ತಿ ಅವರೇ, ಬನ್ರಿ ಬೇಗ. ಬಾವಾ, ಅಕ್ಕ ಅರ್ಧ ಗಂಟೆ ಬರೋ ಹಾಗಿಲ್ಲ ಅಂತ ಹೇಳಿಲ್ವಾ? ಇವತ್ತು ಪಕ್ಕ 400 ಹೊಡಿತಾರೆ ಗ್ಯಾರಂಟಿ. ಅಯ್ಯೋ, ಕ್ಯಾಚು ಕ್ಯಾಚು ಕ್ಯಾಚು! ಬಿಟ್ಬಿಟ್ಟ, ಕ್ಯಾಚ್ ಬಿಟ್ಬಿಟ್ಟ. ಬುಳ್ಳ 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 ಬುಳ್ಳ. ರೀ ಕಾಂತ, ಬುಳ್ಳ ಅಂದ್ರೆ ಏನ್ರಿ? ಟೂತ್ ಫೀಲ್ಡರು, ಕೆಲ್ಸಕ್ಕೆ ಬಾರ್ದವನು ಅಂತ, ಬರೀ ತಟ್ಟೆ ಬರ್ತಿ ಅಂತ ಅರ್ಥ. ಇಷ್ಟು ದಿನ ಕರೆಕ್ಟಾಗಿ ಒಂದು ಹೆಸರು ಸಿಕ್ಕಿರಲ್ಲ ಕಾಂತಂಗೆ, ಇವತ್ತು ಅವನೇ ನಾಮಕರಣ ಮಾಡ್ಕೊಂಡೆ. ಬಟ್ ಆದ್ರೂ ವೇದಾಂತಣ್ಣ ಎಷ್ಟು ರೊಮ್ಯಾಂಟಿಕ್ ಅಲ್ವಾ? ಅಮೂಲ್ಯಂಗೆ ಹಿಂಗೆ ಆಗ್ತಿದಂತ ಗೊತ್ತಾಗ್ತಿದ್ದಂಗೆ ಓಡ್ ಬಂದ್ಬಿಟ್ಟ. ನನಗೆ ನೆಗಡಿ ಆಗಿರೋ ಬಗ್ಗೆ ಮಾತಾಡಿ ಈಗ ನೀನೇ ಸೀಂತಿದ್ಯಲ್ಲ. ಈ ನೆಗಡಿ ಸಾಂಕ್ರಾಮಿಕ ರೋಗ ನಿಂಗೂ ಬಂತು ಅನ್ಸುತ್ತೆ. ಸದ್ಯ ಜ್ವರ ಬಂದಿಲ್ಲ, ಆದರೆ ಬಂದರೂ ಬರ್ಬೋದು. ಅಕ್ಕನ ಹತ್ರ ಗಂಜಿ ಮಾಡೋಕೆ ಹೇಳ. ನಾನು ನಿಜಾನೇ ಹೇಳ್ತಿದ್ದೀನಿ. ಈ ನೆಗಡಿ ಸಿಕ್ಕಾಪಟ್ಟೆ ಇರಿಟೇಟಿಂಗ್ ರೋಗ. ಮೊದಲೇ ಔಷಧಿ ತಗೊಳ್ಳೋದು ತುಂಬಾ ಒಳ್ಳೇದು.
ಒಂದು ಸೀನ್ ಇದಕ್ಕೆ ನೀನು ಎಷ್ಟು ರಿಯಾಕ್ಟ್ ಮಾಡ್ತಿದ್ಯಾ? ಏನಿಲ್ಲ, ನಾನು ಇನ್ನೇ ಇಮಿಟೇಟ್ ಮಾಡ್ತಾ ಇದ್ದೆ. ಸಣ್ಣ ಜ್ವರ ಬಂದಿದ್ದಕ್ಕೆ ನೀನು ಇಷ್ಟೊಂದೆಲ್ಲ ಮಾಡ್ಲಿಲ್ವಾ? ಇದಕ್ಕೇನು ಕಡಿಮೆ ಇಲ್ಲ. ಅಣ್ಣ ಮ್ಯಾಚ್ ಸೂಪರ್ ಆಗಿದೆ, ನೋಡಕ್ ಬರ್ತೀಯಾ? ಪರವಾಗಿಲ್ಲ, ನೀನು ನೋಡಿ ಇವಳಿಗೆ ಹುಷಾರಿಲ್ಲ. ಏನ್ ಬಾಯ್ ಬಿಟ್ಕೊಂಡು ನೋಡ್ತಿದ್ಯಾ? ಫಸ್ಟ್ ಮಲ್ಕೋ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನಾನು ಮ್ಯಾಚ್ ನೋಡಬೇಕು. ಅದೆಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಪ್ಲೀಸ್ 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 ಹೋಗೋಣ. ಪ್ಲೀಸ್ 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 ಪ್ಲೀಸ್. ಹೊಡಿ 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 ವಿಕ್ಕಿ ಮಾಮ, ಇನ್ನೊಂದು ದೋಸೆ ಹಾಕ್ಲಾ? ದೋಸೆ ಮ್ಯಾಟ್ರ್ ಇನ್ನೊಂದ್ಸರಿ ರಿಪೀಟ್ ಮಾಡು. ವಾಸ್ತು ಚೆನ್ನಾಗಿದೆ, ಇನ್ನೊಂದು ಸಿಕ್ಸರ್ ಬರುತ್ತೆ. ವಾಯ್ಸಿಗೆ ಎಂತ ವಾಸ್ತು? ಬರೀ ಸಿಂಗಲ್ ಆಗೋಯ್ತು. ಬರೀ ಕುಟ್ಟಾಡ್ತಾನೆ ಅವ್ನು. ಬರೀ ಮತ್ತೊಂದು ಸಿಕ್ಸರ್. ನಿನ್ ದೋಸೆ ಪ್ಲಾನ್ ಅಂತೂ ತುಂಬಾ ವರ್ಕೌಟ್ ಆಗ್ತಿದೆ. ಇಂಟ್ರೆಸ್ಟಿಂಗ್ ಆಗಿದೆ. ವಿಕೆಟ್ಸ್ ಬೇರೆ ಕಮ್ಮಿ ಇದೆ. ಕಾಂತ ಅವ್ರೆ, ನಿಮಗೆ ಇನ್ನೊಂದು ದೋಸೆ ತಂದ್ಕೊಡ್ಲಾ? ದೋಸೆ ಏ ಆರ್ತಿ, ಅರ್ಧ ಗಂಟೆ ಆಗೋಕೆ ಇನ್ನೂ 5 ನಿಮಿಷ ಇದೆ. ಅಲ್ಲಿವರೆಗೂ ನೀನು ಬರೋವಾಗಿಲ್ಲ ಅಷ್ಟೇ. ಹೌದು, ಇಲ್ಲ ಅಂದ್ರೆ ಮ್ಯಾಚ್ ಹೋಗೇನೆ. ಸ್ವಲ್ಪ ಒಂದ್ 5 ನಿಮಿಷ ಅಡ್ಜಸ್ಟ್ ಮಾಡ್ಕೊಟ್ರಪ್ಪ. ನಮ್ ಹುಡುಗಿ ಜೊತೆಲಿ ಇದ್ರೆ ಬರೀ ಮ್ಯಾಚ್ ಏನು, ಜಗತ್ನ ಗೆದ್ದೀವಿ ನಾವು. ಮೈದಾ ದೇಶನೇ ದೊಡ್ಡದು ಬಾವ. ಆದ್ರೆ ನಮ್ ಹುಡುಗಿನೂ ಹೆವಿ ದೇಶಭಕ್ತೆ. ಸೊ ಅಲ್ಲಿಂದ ಅಲ್ಲಿಗೆ ವಾಸ್ತು ಕವರ್ ಆಗ್ಬಿಡುತ್ತೆ. ವಾಸ್ಟ್ ಸಬ್ಜೆಕ್ಟ್ ಅಲ್ವಾ, ಅದಕ್ಕೆ. ತಾವೆಲ್ಲ ಸೇರಿ ನನ್ನ ಆಂಗಲ್ ಚೇಂಜ್ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ನಿಮ್ಮ ಸಹಾಯನ ನನ್ನ ಜನ್ಮದಲ್ಲಿ ಮರೆಯಲ್ಲ. ಇಲ್ಲ ಅವ, ಈ ಬಾಲ್ ಅಂತೂ 4 ಹೋಗ್ಲೇಬೇಕು ಬಾವ. ಓವರ್ ಒಂದು ಬೌಂಡ್ರಿನೂ ಬಂದಿಲ್ಲ. ಹೌದೌದು, ಬರಲೇಬೇಕು. 3 ವಿಕೆಟ್ ಬೇರೆ ಬಿದ್ದೋಗಿದೆ. ಒಂದು ನಿಮಿಷ. ಕೂತ್ಕೋ. ಕಸಿವೆ